ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಟ್ಲಾಗ್ ಸೀರೆ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಈಸಿಯಾಗಿ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಪೋರ್ಟು ತುಂಬಾ ಇಂಪಾರ್ಟೆಂಟ್. ವಿಡಿಯೋನ ಮುಂದುವರಿಸ್ತೀನಿ. ನೋಡಿ, ಈ ಥರ ಬರುತ್ತೆ. ಇದು ಬ್ಲೌಸ್ ಬಂದು ಸೀರೆ ಈ ಕಲರೇ ಸೇಮ್, ಅಂದರೆ ಬ್ಲೌಸ್ ಆ ರೀತಿ ಬರುತ್ತೆ. ಇದು ಎಲ್ಲ ಅರ್ಧಂಬರ್ಧ ಅವರು ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿರ್ತಾರೆ. ನೋಡಿ, ಹೀಗಿದೆ ಇದು ಬ್ಲೌಸು. ನೋಡಿ, ಇದು ಫ್ರಂಟಿಗೆ ಬರಬೇಕು. ಇದೆರಡು ಸ್ಲೀವ್ಸ್ಗೆ, ಅಂದರೆ ಗ್ರ್ಯಾಂಡಾಗಿ ಬರುತ್ತೆ. ಇದು ಸೀರೆ ಕೂಡ ಅಷ್ಟೇ ರೇಟ್ ಇರುತ್ತೆ. ಇದು ಒಂದು 2,000 2,500 ಗಂಟ ಬರುತ್ತೆ ಇದು ಸೀರೆ. ಇದು ಬ್ಯಾಕಿಗೆ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಇದನ್ನೆಲ್ಲ ಫಸ್ಟ್ ಇದನ್ನು ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಅವರು, ಆ ಸ್ಟಿಚ್ನೆಲ್ಲ ನಾವು ಬಿಚ್ಕೋಬೇಕು. ಸ್ಟಿಚ್ಚೆಲ್ಲ ಬಿಚ್ಚಾದಮೇಲೆ ನೋಡಿ, ಸ್ಲೀವ್ಸ್ ಬಂದು ಇವಾಗೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸೇ ಬೇರೆ, ಫ್ರಂಟೇ ಬೇರೆ, ಬ್ಯಾಕೇ ಬೇರೆ. ಈ ಥರ ವಿಡಿಯೋನ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ, ಸ್ವಲ್ಪ ಯಾಕಂದರೆ ತುಂಬ ಲೆಂತಿ ಆಗುತ್ತೆ, ನೋಡೋರಿಗೆ ಬೋರ್ ಆಗುತ್ತೆ ಅಂತ. ಇದನ್ನು ಈಗ ಹೊಸ್ದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಕಲ್ತಿರೋರ್ಗೇನು ಈಸಿ. ಯಾವ ರೀತಿ ಇದನ್ನು ಈ ಥರ ಕೊಟ್ಟರು, ನಾನು ಫಸ್ಟ್ ಟೈಮ್ ಹೊಲಿತಾ ಇರುವಾಗ ಹೆಂಗಪ್ಪ ಈ ಥರ ಕೊಟ್ಟರಲ್ಲ, ಇದನ್ನು ಹೆಂಗೆ ಮಾಡಬೇಕು, ಇದು ಹೆಂಗೆ ಸೇರಿಸ್ಬೇಕು ಅನ್ನೋದು ಒಂದು ಸ್ವಲ್ಪ ತಲೆಗೆ ಹುಳ ಬಿಟ್ಟಂಗೆ ಆಗ್ಬಿಡ್ತಾಯಿತ್ತು. ಅದರಿಂದ ನಾನು ಈ ವಿಡಿಯೋನ ಯಾರು ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಮಹಿಳೆಯರು ಹಾಗೆ ನಾವು ಒಂದು ಕೆಲಸಕ್ಕೆ ಹೋಗಬೇಕು, ಕೆಲಸ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ವಿಡಿಯೋಗಳನ್ನ ನೋಡಿ. ನಮ್ಮ ಟೈಮಲ್ಲಿ ಈ ಥರ ಎಲ್ಲ ಮೊಬೈಲ್ಗಳು ಇರಲಿಲ್ಲ. ನಾವು ಕಲಿಬೇಕು ಅನ್ನೋ ಆಸಕ್ತಿ ಇರ್ತು, ಆದರೆ ಎಲ್ಲೋ ಒಂದು ಕಡೆ ದೂರ ಹೋಗಬೇಕು, ಹತ್ತಿರದಲ್ಲೂ ಸಿಗ್ತಾ ಇರಲಿಲ್ಲ. ಹಂಗಿತ್ತು. ಇವಾಗೇನಿಲ್ಲ, ಆನ್ಲೈನ್ ಕ್ಲಾಸ್ ಇದೆ, ಮೊಬೈಲ್ ಇದೆ. ಮೊಬೈಲಲ್ಲಂತೂ ಪ್ರತಿಯೊಂದು ಮನೆಯಲ್ಲೂ ಈ ಥರ ಸ್ಮಾರ್ಟ್ ಮೊಬೈಲ್ ಇದ್ದೇ ಇರುತ್ತೆ. ಅದರಲ್ಲಿನೇ ಈ ಥರ ಎಲ್ಲ ತುಂಬ ವೀಡಿಯೋಗಳು ಹಾಕ್ತಾರೆ, ನೋಡಿಕೊಂಡು ಕಲಿಬೋದು. ನಾವೇನು ಹೊರಗಡೆನೇ ಹೋಗಿ ಕಲಿಬೇಕು ಅನ್ನೋ ಅಂಥದ್ದೇನಿಲ್ಲ. ಸ್ಲೀವ್ಸ್ ರೆಡಿ ಆಯಿತು. ಇವಾಗ ಫ್ರಂಟು ಮತ್ತು ಬ್ಯಾಕ್ ಹೇಗೆ ಕಟ್ ಮಾಡೋದು ನೋಡಿ. ಇದು ಬಟ್ಟೆ ಬಂದು ತುಂಬಾ ಚಿಕ್ಕದು ಕೊಡ್ತಾರೆ. ಇದು ಅಷ್ಟಾಗಿ ಸಾಕಾಗಲ್ಲ. ಅದರಿಂದ ಎರಡು ಕಡೆಯಿಂದನೂ ನೋಡ್ತಾಯಿದ್ದೀನಿ ಯಾವ ಕಡೆಯಿಂದ ಇದು ಸರಿಯಾಗುತ್ತೆ ಅಂತ. ಆದರೆ ಎರಡು ಕಡೆಯಿಂದನೂ ಬಟ್ಟೆ ಸಾಲ್ಟೇಜೇ ಬರ್ತದೆ. ಆದ್ದರಿಂದ ಇದನ್ನು ಸ್ವಲ್ಪ ಪ್ಯಾಚ್ ಮಾಡ್ಕೊಳ್ಳೋದು, ಸೈಡ್ಗೆ ಪ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಉದ್ದುದ್ದನೇ ತಗೋತಾ ಇದ್ದೀನಿ. ಈಗ ತುಂಬ ಸಣ್ಣಕ್ಕಿರೋರಿಗೆ ಸಾಕಾಗುತ್ತೆ, ಆದರೆ ಸ್ವಲ್ಪ ಮೀಡಿಯಮ್ ಆಗಿರೋರಿಗೆಲ್ಲ ಸಾಕಾಗಲ್ಲ. ಅದರಿಂದ ನಾವು ಬುದ್ಧಿ ಓಡಿಸಿ ಯಾವ ಕಡೆಯಿಂದ ಹೆಂಗೆ ತೊಗೋಬೇಕು ಅಂತ ಮಾಡ್ಕೋಬೇಕು. ಬಟ್ಟೆ ಕೂಡ ಸುಮ್ಮನೆ ಜಾಸ್ತಿ ವೇಸ್ಟ್ ಹಾಕಿ ಕಟ್ ಮಾಡಿಬಿಡ್ಬೇಕು, ಯಾಕಂದರೆ ಬಟ್ಟೆ ಬೇಕಾಗುತ್ತೆ. ಅದರಿಂದ ನೋಡಿ, ಸೈಡಲ್ಲಿ ನಾವು ಪ್ಯಾಚ್ ಹಾಕ್ಕೋಬೇಕು. ಇದಕ್ಕೆ ಸೈಡಲ್ಲಿ ಪ್ಯಾಚ್ ಹಾಕ್ಕೊಳ್ತಾರೆ ಬಟ್ಟೆ ಸಾಕಾಗೋದಿಲ್ಲ. ನೋಡಿ, ಬರೀ 1 ಇಂಚೇನೋ ಅಷ್ಟೇ ಮಾತ್ರ ಎಕ್ಸ್ಟ್ರಾ ಇದೆ. ಆದ್ದರಿಂದ ಅದು ಒಳಗಡೆ ಎಕ್ಸ್ಟ್ರಾ ಹೊಲಿಗೆಗೆ ಬರೋದಿಲ್ಲ. ನಾವು ಎಕ್ಸ್ಟ್ರಾ ಅಲ್ಲಿಗೆ ಪ್ಯಾಚ್ ಹಾಕ್ಕೊಳ್ಳೋಣ. ನೋಡಿ, ಹಾಗೆ ಯಾರೆಲ್ಲ ವಿಡಿಯೋದಿಂದ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಎಷ್ಟೊಂದು ಇದೈತೆ. ಮೊಬೈಲ್ಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದಾರೆ. ಈ ಟೈಲರಿಂಗ್ ಬಗ್ಗೆನೇ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದಾರೆ. ಈ ಥರ ನಮ್ಮ ಥರ ಸ್ವಲ್ಪ ಚಿಕ್ಕ ವೀಡಿಯೋದಾನಾಗೂ ಮಾಡ್ತಾಯಿದ್ದಾರೆ. ಆದರೆ ಇಂಟ್ರೆಸ್ಟ್ ಆಗಿ ನೀವು ತಿಳ್ಕೊಂಡು 1 ಸತಿ ಇಲ್ಲ, 2 ಸರಿ ಇಲ್ಲ, 3 ಸರಿ ಇಲ್ಲ, ಆ ರೀತಿ ಹಾಕ್ಕೊಂಡು ನೋಡಿಕೊಂಡು ನೀವು ಕಲಿಬೋದು. ನಾನು ಕೂಡ ಕರೆಕ್ಟಾಗಿ ಕಲಿತೇ ಇರಲಿಲ್ಲ. ಅರ್ಧಂಬರ್ಧ ಕಲ್ತಿದ್ದು, ಬ್ಲೌಸೇ ಕಲ್ತಿರಲಿಲ್ಲ ನಾನು. ಯಾಕಂದರೆ ಆವಾಗ ನನಗೆ ಇದಾಯಿತು, ಪ್ರೆಗ್ನೆನ್ಸಿ ಅದೇ. ಆದರೆ ನನಗೆ ಆಗಲಿಲ್ಲ. ಅವಾಗ ತುಂಬ ವಾಮಿಟ್ ಜಾಸ್ತಿ ಆಯಿತು. ಅದರಿಂದ ನಾನು ಬೇರೆ ಕಡೆ ಬಸ್ ಹತ್ತಿ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಕಲಿಯೋಕ್ಕಾಗಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಮತ್ತು ಅದೆಲ್ಲ ಆಗಿ ಡಿಲಿವರಿ ಎಲ್ಲ ಆಗಿ ಒಂದು 5 ತಿಂಗಳಾದಮೇಲೆ ನಾನು ಮಿಷಿನ್ ತೆಗೆಸ್ಕೊಂಡೆ. ಒಂದು ಚಿಕ್ಕದಾಗಿ ಸಿಂಗರ್ ಮಿಷಿನ್ ತೆಗೆಸ್ಕೊಂಡು ನನ್ನಷ್ಟಕ್ಕೆ ನಾನು ಆವಾಗ ಈ ಥರ ಒಂದು 20 ವರ್ಷದ ಹಿಂದೆ ಈ ಥರ ಸ್ಮಾರ್ಟ್ ಮೊಬೈಲೆಲ್ಲ ಇರಲಿಲ್ಲ. ಬರೀ ಕೀಪ್ಯಾಡ್ ಮೊಬೈಲ್ ಇತ್ತು. ಅದು ಕೂಡ ನಮ್ಮ ಮನೇಲಿ ಇರಲಿಲ್ಲ. ಕೀಪ್ಯಾಡ್ ಮೊಬೈಲು ಕೂಡ ಇರಲಿಲ್ಲ. ಹಾಗಾಗಿ ಹೆಂಗೆ ಕಲಿಯೋದು ಅಂತಂದರೆ ನಮ್ಮಷ್ಟಕ್ಕೆ ನಾವೇ ಚಿಕ್ಕದು ಬಟ್ಟೆಗಳು, ಬ್ಲೌಸ್ ಪೀಸ್ಗಳು, ವೇಸ್ಟ್ ಆಗಿರೋ ಅಂಥದ್ದು ಹಳೆ ಸೀರೆಗಳೆಲ್ಲ ತೊಗೊಂಡು ಕಟ್ ಮಾಡಿಕೊಂಡು ನಮ್ಮ ಇಷ್ಟ ಬಂದಂಗೆ ನಾವು ಹಂಗೇ ಮಿಷಿನ್ ಇತ್ತಲ್ಲ ನೋಡಿ, ಮಿಷಿನ್ ತರಿಸ್ಕೊಂಡಿದ್ರಿಂದ ಉಪಯೋಗ ಆಯಿತು.
ಹೊಲ್ಕೊಂಡು ನಾನು ಡ್ರೆಸ್ಸು ಕೂಡ ಕಲ್ತಿರಲಿಲ್ಲ. ಅದೆಲ್ಲ ಡ್ರೆಸ್ ಹೊಲಿಯೋದು ನಮ್ಮ ಅಕ್ಕನ ಮಗಳಿಗೆ ಪಾಪು ಆಗಿತ್ತು. ಅದು 1 ವರ್ಷದ ಪಾಪು, ಅದಕ್ಕೇ ಎಲ್ಲ ಹೊಲ್ಕೊಂಡು ನಾನು ಕಲ್ತಿದ್ದು. ಹಾಗಾಗಿ ಇವಾಗ ಏನೂ ಇಲ್ಲ, ತುಂಬ ಕಾಲ ಚೇಂಜ್ ಆಗೈತೆ. ಅದರಿಂದ ನಾವು ಮೊಬೈಲ್ ನೋಡಿಕೊಂಡೇ ಕಲಿಬೋದು. ಆಸಕ್ತಿ ಇರೋರು ನಿಜಕ್ಕೂ ಸುಮ್ಮನೆ ಸೋಂಬೇರಿತನ ಬೇಡ, ಇದರಿಂದ ಕಲಿಬೋದು, ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ತಪ್ಪಾಗಿ ಭಾವಿಸೋಕ್ಕೆ ಹೋಗಬೇಡಿ, ಯಾಕಂದರೆ ಹೊರಗಡೆ ಮಾಡೋದಕ್ಕಿಂತ ಏನು ನಮಗೆ ಇಲ್ಲಿ ಮಾಡೋದು ಅಸಾಧ್ಯ ಏನಲ್ಲ, ಎಲ್ಲ ಸಾಧ್ಯನೇ. ಮನಸ್ಸು ಪಟ್ಟು ಕಲಿಬೇಕು ಅನ್ನೋ ಆಸಕ್ತಿ ನಿಮಗಿರ್ಬೇಕು ಅಷ್ಟೇ. ಹಾಗಾಗಿ ನೋಡಿ, ಇದನ್ನು ಫಸ್ಟು ನಾವು ಕಟ್ಟಿಂಗ್ ಮಾಡೋಕ್ಕೆ ಇಲ್ಲಿ ಸೈಡಲ್ಲೇ ಪ್ಯಾಚ್ ಸೇರಿಸ್ಬೇಕು. ಅದರಿಂದ ಅಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ನೆಟ್ಟೆಡ್ನ ಅಂತ. ಇವಾಗ ಇಷ್ಟು ಕಂಪ್ಲೀಟ್ ಆಯಿತು ನೋಡಿ. ಅದು ಸೈಡಲ್ಲಿ ಬಂದು ಅದನ್ನು ಎಕ್ಸ್ಟ್ರಾ ಪ್ಯಾಚ್ ಕೊಡಬೇಕು ಅಂದನಲ್ಲ, ಅದು ಪ್ಯಾಚು ಸೇರಿಸಾಯಿತು. ಇವಾಗ ಸೈಡಲ್ಲಿ ಇಷ್ಟು ಒಂದು 2 ಇಂಚ್ ಎಕ್ಸ್ಟ್ರಾ ನಾನು ಪ್ಯಾಚ್ ಸೇರಿಸ್ಕೊಂಡಿದ್ದೀನಿ. ಇದು ಫ್ರಂಟ್ ಭಾಗ. ಫ್ರಂಟಿಗೆ ಬಂದು ಈ ರೀತಿ ಬರುತ್ತೆ. ಇದು ಈ ಕ್ಯಾಟ್ಲಾಕ್ ಅಂದರೆ ಇದು ಈ ಥರನೇ ಬರೋದು. ಈ ಲೆಹೆಂಗಾಗಳಿಗೆಲ್ಲ ಇದೇ ಥರ ಸ್ಟಿಚ್ ಮಾಡೋದು ಮುಂದೆ. ಅದಕ್ಕೆ ಈ ಕ್ಯಾಟ್ಲಾಕ್ ಕೂಡ ಇದೇ ಥರ ಬರೋದು. ಹಿಂದ್ಗಡೆ ಹುಕ್ಸ್ ಬರುತ್ತೆ. ಫ್ರಂಟ್ ಈ ಡಿಸೈನ್ ಕೂರಿಸ್ಬೇಕಲ್ಲ, ಅದಕ್ಕೆ ಈ ಥರ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಪ್ಲೀಸ್. ನೀವೆಲ್ಲ ನೋಡಿದ್ರೂ ಏನೂ ಇದ್ರ ಬಗ್ಗೆ ತಿಳಿಸಲ್ಲ. ನಿಮ್ಮ ಅನಿಸಿಕೆ ನಮಗೆ ತುಂಬಾ ಮುಖ್ಯ. ಮತ್ತಷ್ಟು ನಾವು ವಿಡಿಯೋ ಮಾಡೋದಕ್ಕೆ ಒಂದು ಆಸಕ್ತಿ ಬರುತ್ತೆ. ಇದರಿಂದ ಒಳ್ಳೆಯದಾ ಕೆಟ್ಟದಾ ಅಂತಾದರೂ ತಿಳ್ಕೊಬೋದು ನಾವು. ಅದರಿಂದ ನಾವು ಕೆಲಸ ಎಲ್ಲ ಬಿಟ್ಟಿದ್ದೀನಿ, ಏನಕ್ಕೆ ಮಾಡ್ತೀವಿ, ಒಂದು ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ತುಂಬಾ ಟೈಮ್ ತಗೊಳುತ್ತೆ. ಅದೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ ಒಂದು 4 ಜನಕ್ಕೆ ನಮ್ಮಿಂದ ಒಂದು ಉಪಯೋಗ ಆಗಲಿ ಅಂತ ಮಾಡ್ತಾಯಿರೋದು. ಅದರಿಂದ ನೀವು ನೋಡಿ, ಹಾಗೆ ಸುಮ್ಮನೆ ಇದ್ಬಿಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.